ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಸೌಮ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಯಾವ ರೀತಿಯ ರುಚಿಯಾದ ಖಾದ್ಯವನ್ನು ನಮಗೆ ಹೇಳಿಕೊಡ್ತಾರಂತ ನೋಡೋಣ. ಮೊದಲಿಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸೌಮ್ಯ ಅವರೇ, ಎಲ್ಲಿಂದ ಬಂದಿದ್ದೀರಿ? ನಾನು ಪೇಜಾವರಿಂದ ಇಲ್ಲಿವರೆಗೆ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಿ. ಓಕೆ, ಯಾವ ರೀತಿ ಅಡುಗೆನ ಹೇಳ್ಕೊಡ್ತಿದ್ದೀರಿ ಇವತ್ತು? ನಾನು ಒಂದು ಚಿಕನ್ ಐಟಮಲ್ಲಿ ಗಾರ್ಲಿಕ್ ಬಟರ್ ಚಿಕನ್. ವಾವ್. ನೆಕ್ಸ್ಟ್ ಸ್ನ್ಯಾಕ್ಸ್ ಮಾಡ್ತೇನೆ. ಸ್ನ್ಯಾಕ್ಸ್ ಮಾಡ್ತಿದ್ದೀರಾ? ಸ್ನ್ಯಾಕ್ಸಲ್ಲಿ ಆಮ್ಲೆಟ್ ವಿತ್ ಚಪಾತಿ ರೋಲ್. ಆಮ್ಲೆಟ್ ವಿತ್ ಚಪಾತಿ ಮಾಡ್ತಿದ್ದೀರಾ? ಓಕೆ, ನಾವು ರೆಡಿ ಮಾಡ್ಕೊಳ್ಳೋಣ ಹಾಗಾದರೆ. ಓಕೆ ಸೌಮ್ಯ ಅವರೇ, ಮೊದಲಿಗೆ ನಮಗೆ ಬಟರ್ ಗಾರ್ಲಿಕ್ ಚಿಕನ್ ಹೇಳ್ಕೊಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಮೊದಲಿಗೆ ಏನು ಮಾಡಬೇಕು? ಮೊದಲಿಗೆ ಬೌಲಲ್ಲಿ ಎಗ್ಗಿದು ವೈಟ್ ಹಾಕ್ಕೊಳ್ಬೇಕು. ಎಗ್ ವೈಟ್. ಓಕೆ, ಸ್ವಲ್ಪ ವಿನೆಗರ್. ಓಕೆ, ಸೋಯಾ ಸಾಸ್ ಹಾಕಿದೆ. ಈಗ ವಿನೆಗರ್, ಸೋಯಾ ಸಾಸ್, ವಿನೆಗರ್, ಎಗ್ ವೈಟ್ ಇಷ್ಟನ್ನು ಹಾಕ್ಕೊಳ್ಬೇಕು. ಹಾಂ, ಮತ್ತು ಕಾರ್ನ್ಫ್ಲೋರ್. ಹೌದು. ಇದು ಸ್ಟಾರ್ಟಿಂಗ್ ಎಷ್ಟು ಬೇಕು ನೋಡಬೇಕು. ಓಕೆ, ನಮಗೆ ಎಷ್ಟು ಬೇಕು ಅಷ್ಟು, ಅದಾದಮೇಲೆ ನೆಕ್ಸ್ಟ್ ಸೇರಿಸ್ಕೊಳ್ಬೋದು ಆ ಥರ. ಹೌದು. ಉಪ್ಪು. ಓಕೆ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಚೂರು. ಓಕೆ, ಇದು ಮಿಕ್ಸ್ ಮಾಡ್ಕೊಳ್ಬೇಕೀಗ. ಅಂದರೆ ಇದೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿಕ್ಕೆ ಅದನ್ನು ಚಿಕನನ್ನು ಹಾಕಬೇಕು. ಓಕೆ, ಅದು ಸ್ವಲ್ಪ ಟೈಮ್, ಅದು 5 ನಿಮಿಷ ಬಿಟ್ಟು ಅದನ್ನು ಫ್ರೈ ಮಾಡಿ. ಹೌದು, ಮ್ಯಾರಿನೇಟ್ ಮಾಡಿ. ಹೌದು. ಅದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು, ಬಬಲ್ಸ್ ಇರಬಾರ್ದು. ಹೌದು. ಈಗ ಚಿಕನ್ ಹಾಕಬೇಕು. ಚಿಕನನ್ನು ಅಂದರೆ ಅದರ ಸ್ಮಾಲ್ ಪೀಸ್ ಆಗಿ ಮಾಡ್ಕೊಂಡಿದ್ದೀರಾ? ಬೋನ್ಲೆಸ್ ಚಿಕನ್ ಹೌದು. ನೀರು ಇರಬಾರ್ದು. ಓಕೆ, ಚಿಕನ್ ಜಾಸ್ತಿಯಾಗಿ ನೀರು ಬಿಟ್ಕೊಂಡು. ಹೌದು. ಇದು ಫ್ರೈ ಮಾಡಲಿಕ್ಕಿದೆ, ಹಾಗಾದರೆ ನಾವು ಎಣ್ಣೆಯನ್ನು ಇಟ್ಕೊಳ್ಳೋಣ. ಸ್ವಲ್ಪ ಕಾರ್ನ್ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಸಾಕು. ಇದೊಂದು 5 ನಿಮಿಷ ಹಾಗೆ ಇಟ್ಕೊಳ್ಬೇಕು. ಎಣ್ಣೆ ಬಿಸಿ ಆಗ್ತದೆ. ನಿಮ್ಮ ಬಗ್ಗೆ ಹೇಳಿ ಮ್ಯಾಮ್, ಏನು ಮಾಡ್ಕೊಂಡಿದ್ದೀರಿ ನೀವು? ನಾನು ಜಾಬ್ ಮಾಡ್ತಿದ್ದೇನೆ. ಓಕೆ, ಎಲ್ಲಿ ವರ್ಕ್ ಮಾಡ್ತಿದ್ದೀರಾ? ಹಿಂದೂಸ್ತಾನ್ ಪೆಟ್ರೋಲಿಯಂ ಲಿಮಿಟೆಡ್. ಓಕೆ, ಅಂದರೆ ಜಾಬ್ ಮತ್ತು ಮನೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ. ಏನು ಫ್ಯಾಮಿಲಿಯಲ್ಲಿ ಯಾರು? ಫ್ಯಾಮಿಲಿ ನಾನು, ಗಂಡ, ಅತ್ತೆ, ಮಾವ, 4 ಜನ. ಓಕೆ, ಎಣ್ಣೆ ಬಿಸಿ ಆಗ್ತಾ ಬಂತು, ಈಗ ಫ್ರೈ ಮಾಡ್ಕೊಳ್ಳೋಣ. ಹಾಂ. ಚಿಕನ್ ಅಂದರೆ ಆಲ್ಮೋಸ್ಟ್ ಯಾವ ಕಲರ್ ಅಂದರೆ ವೈಟ್ ಕಲರೇ ಬರ್ತದೆ, ಗೋಲ್ಡ್ ಬ್ರೌನಿಶ್ ಆಗ್ತದೆ ಸ್ವಲ್ಪ. ಆಲ್ಮೋಸ್ಟ್ ಇದು ಕಲರ್ ಆಗ್ತಾ ಬಂತು. ಇದು ಸ್ಮಾಲ್ ಪೀಸ್ ಆಗಿ ಪಾಪ್ಕಾರ್ನ್ ಚಿಕನ್ ಬರುತ್ತಲ್ಲ, ಅದೇ ಥರ. ಅಂದರೆ ಅದು ಇಲ್ಲದ್ರೆ ಬೇಗ ಬೇಯೋದಿಲ್ಲಲ್ಲ. ಹೌದು. ಮನೇಲಿ ಫ್ರೀ ಇದ್ದಾಗೆಲ್ಲ ಏನು ಮಾಡ್ತೀರಿ? ಹಾಬೀಸ್ ಅಂದರೆ ಮೆಹಂದಿ. ಓಕೆ, ಮಾಡ್ತೇನೆ. ಅಂದರೆ ಹೀಗೆ ಬ್ರೈಡ್ಸ್ಗೆಲ್ಲ ಹಾಕ್ಲಿಕ್ಕೆ ಹೋಗ್ತೀರಾ? ಬ್ರೈಡ್ ಮತ್ತು ಏನಾದರೂ ಹೀಗೆ ಸ್ಪೆಷಲ್ ಮಾಡ್ತಾಯಿರ್ತೀವಿ. ಅಡುಗೆ ಹಸ್ಬೆಂಡಿಗೆ ಸಂಡೇ ಟೈಮನ್ನೆಲ್ಲ ಈ ಥರ ಡಿಶಸ್ ಎಲ್ಲ ಮಾಡಿ ಕೊಡ್ತೀರಾ? ಇಲ್ಲ, ಅವರಷ್ಟು ಮನೇಲಿ ಇರೋದಿಲ್ಲ. ಓಕೆ, ನಮಗೆ ಇಷ್ಟ ಆಗೋದನ್ನು ಮಾಡಿ. ನೀವು ಜಾಸ್ತಿಯಾಗಿ ಯಾವುದು ಮಾಡ್ತೀರಿ? ನಾನ್ ವೆಜ್ ಮಾಡ್ತೀರಾ? ನಾನ್ ವೆಜ್.
ಅದಕ್ಕೆ ಇವತ್ತು 2 ಡಿಶ್ ಕೂಡ ನಾನ್ ವೆಜ್ ಮಾಡ್ತಿದ್ದೀರಿ. ಓಕೆ, ಆಗ್ತಾ ಬಂತು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ? ಒಂದು ಬಾಣಲೆಗೆ ಇದನ್ನೆಲ್ಲ ಹಾಕಿ ಗ್ರೇವಿ ಥರ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಬೆಣ್ಣೆ ಹಾಕಬೇಕು. ಬಟರ್ ಗಾರ್ಲಿಕ್ ಚಿಕನ್ ಅಂದಮೇಲೆ ಬಟರ್ ಇರಲೇಬೇಕು. ಹೌದು. ಈಗ ಗಾರ್ಲಿಕ್ ಹಾಕೊಳ್ಳಿ. ಶುಂಠಿ ಮತ್ತು ಸ್ವಲ್ಪ ಕರಿಬೇವು. ಎಣ್ಣೆ ಹಾಕೊಳ್ಳಿಕ್ಕಿಲ್ಲ, ಬಟರಲ್ಲೇ ಫ್ರೈ ಮಾಡಿ. ಒಂದೆರಡು ಮೆಣಸಿನಕಾಯಿ. ಓಕೆ, ಆಗಿನ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಮೆಲ್ಲಿಗೆ. ಈಗ ಪೆಪ್ಪರ್ ಹಾಕ್ತಿದ್ದೀನಿ. ಆಗ ಕೂಡ ಸ್ವಲ್ಪ ಹಾಕಿದ್ದೀರಾ ಪೆಪ್ಪರ್? ಈಗ ಕ್ಯಾರೆಟ್ ಸ್ವಲ್ಪ. ಓಕೆ, ಇದು ಸ್ಪೆಷಲ್ ಕ್ಯಾರೆಟ್ ಕೂಡ ಹಾಕಿದೆ. ಅಂದರೆ ವೆಜಿಟೇಬಲ್ ಮನೆಯಲ್ಲಿ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೆ ಹಾಕಿದರೆ ಸ್ವಲ್ಪ ತಿಂತಾರೆ. ಕ್ಯಾಪ್ಸಿಕಮ್, ಇದು ಮಕ್ಕಳಿಗೆ ಕೂಡ ಹೀಗೆ ಮಾಡಿ ಕೊಟ್ಟರೆ ಆಯಿತು. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಬಟರಲ್ಲಿ ಸ್ವಲ್ಪ ಉಪ್ಪು ಇರ್ತದಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಆಗ್ತದೆ. ಹೌದು, ಈಸಿ ಆಗುತ್ತೆ. ಜಾಸ್ತಿ ಐಟಮ್ ಬೇಕಂತಿಲ್ಲ. ಹೌದು, ಈ ಕ್ಯಾರೆಟ್ ಎಲ್ಲ ಆಪ್ಷನಲ್, ಹಾಕಿದ್ರೆ ಕೂಡ ಆಗ್ತದೆ. ಜಾಸ್ತಿ ಬೇಯಬೇಕಂತ ಇಲ್ಲ, ಸ್ವಲ್ಪ ಬೆಂದರೆ ಕೂಡ ಆಗ್ತದೆ ಚಿಕನ್ಗೆ. ಹೌದು, ಈಗ ಚಿಕನ್ ಹಾಕೊಳ್ತೀವಿ. ಓಕೆ, ನಿಮಗೆ ಕುಕಿಂಗ್ ಅಂದರೆ ಇಷ್ಟವಾ? ಅಂದರೆ ಇಷ್ಟ. ಮದುವೆ ಆದಮೇಲೆ ಮಾಡ್ತಿದ್ದೀರಾ? ಇಲ್ಲ, ಮಾಡ್ತೇನೆ. ಮದುವೆ ಆದ ನಂತರ ಕಡಿಮೆ, ಅಂದರೆ ಮನೇಲಿ ಕೆಲಸ ಅಷ್ಟು ಮಾಡೋದಿಲ್ಲ. ಏನಾದರೂ ಆಸೆ ಅದೇ ಮಾಡ್ತೇನೆ. ಆ ಥರ ನೀವು ಡಿಶಸ್ ಏನಾದ್ರು ಟ್ರೈ ಮಾಡ್ತಾ ಹಾಗೆ ಮಾಡ್ತಾ ಇರ್ತೀನಿ. ಈಗ ಇದಕ್ಕೆ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಇದ್ದು ನೀರಲ್ಲಿ ಮಿಕ್ಸ್ ಮಾಡಿ. ನೀರು ಬೇಕಾ? ಸಾಕ? ಅದು ಹಾಕಿದ್ರೆ ಸ್ವಲ್ಪ ಗ್ರೇವಿ. ಹೌದು, ಗ್ರೇವಿ ಟೈಪ್. ನಾವು ಹೊರಗಡೆ ಹೋಗಿ ತಿನ್ನೋ ಬದಲು ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ಕೂಡ ತುಂಬ ಉತ್ತಮ. ಹೌದು, ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿಟ್ಟಿದ್ದೇನೆ ಸ್ಮೆಲ್ಲಿಗೆ. ಆಯಿತು, ಸ್ವಲ್ಪ ಕೊತ್ತಂಬರಿ. ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತ ಇದು? ಆಯಿತು, ಫೈನಲ್ ಟಚ್ ಅಪ್. ಹೌದು, ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ರೆಡಿ ಆಗಿದೆ, ಹಾಗಾದರೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಳ್ಳಿ. ಬಟರ್ ಗಾರ್ಲಿಕ್ ಚಿಕನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನೋಡ್ಲಿಕ್ಕಂತೂ ತುಂಬಾ ಯಮ್ಮಿ ಆಗಿದೆ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಬಟರ್ ಗಾರ್ಲಿಕ್ ಚಿಕನ್ ತಯಾರಿಸುವ ವಿಧಾನ: ಮೊದಲಿಗೆ ಒಂದು ಮೊಟ್ಟೆಯ ಬಿಳಿ ಭಾಗಕ್ಕೆ 1 ಚಮಚದಷ್ಟು ಸೋಯಾ ಸಾಸ್, ಕಾರ್ನ್ ಫ್ಲೋರ್ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಚಿಕ್ಕ ತುಂಡುಗಳಾಗಿ ಮಾಡಿದ ಕೋಳಿ ಮಾಂಸ ಸೇರಿಸಿ ಕಲಸಿಕೊಳ್ಳಿ. 5 ರಿಂದ 10 ನಿಮಿಷ ಮ್ಯಾರಿನೇಟ್ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಆ ನಂತರ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಬೆಣ್ಣೆಯನ್ನ ಕರಗಿಸಿ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು,
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಕರಿಮೆಣಸಿನ ಪುಡಿ, ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್ ಎಲ್ಲವನ್ನೂ ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಕರಿದ ಕೋಳಿ ಮಾಂಸ, 2 ಚಮಚದಷ್ಟು ತೆಳು ಮಾಡಿದ ಕಾರ್ನ್ಫ್ಲವರ್, ಕರಿದಿಟ್ಟ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಾಯಲ್ಲಿ ನೀರೂರಿಸುವ ಬಟರ್ ಗಾರ್ಲಿಕ್ ಚಿಕನ್ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.